ವೆಲ್ಕಮ್ ಟು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಇನ್ ಕನ್ನಡ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ನಥಿಂಗ್ ಬಟ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಬಿಸ್ನೆಸ್ಗೆ ಯಾವ ರೀತಿ ಬ್ರ್ಯಾಂಡಿಂಗ್ ಅನ್ನ ಮಾಡಬಹುದು, ಪ್ರಮೋಟ್ ಮಾಡಬಹುದು ನಿಮ್ಮ ಬಿಸ್ನೆಸ್ ಅನ್ನ, ಅಂಡ್ ನಿಮ್ಮ ಬಿಸ್ನೆಸ್ಗೆ ಯಾವ ರೀತಿ ಸೇಲ್ಸ್ ಗಳನ್ನ ತಂದು ಕೊಡಬಹುದು ಅನ್ನೋ ಒಂದು ಪ್ರೋಸೆಸ್ ಅನ್ನೇ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಕರಿತೀವಿ. ಸೊ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳು ಯಾವ್ಯಾವ ಇರ್ತವೆ ಅಂತ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್, ಟ್ವಿಟರ್, ಲಿಂಕ್ಡ್ಇನ್, ಸ್ನ್ಯಾಪ್ಚಾಟ್ ಇವೆಲ್ಲ ಕೂಡ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ಗಳು. ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ಗೆ ಯಾವ ರೀತಿ ಪ್ರಾಫಿಟ್ ಅನ್ನ ತಗೊಂಡು ಕೊಡೋದು ಅನ್ನೋ ಒಂದು ಪ್ರೋಸೆಸ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಎಲ್ರಿಗೂ ಒಂದು ಕಾಮನ್ ಥಾಟ್ ಬರುತ್ತೆ, ಓಕೆ ಇದ್ರಲ್ಲಿ ಏನ್ ಸ್ಪೆಷಲ್ ಇದೆ, ಒಂದು ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡೋದು, ಅದನ್ನ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಿಗೆ ಅಪ್ಲೋಡ್ ಮಾಡಿ ಬಿಡೋದು, ಇದೇ ತಾನೇ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನೋ ಒಂದು ಥಾಟ್ ಎಲ್ರಿಗೂ ಬರುತ್ತೆ, ಅದು ಕಾಮನ್. ಬಟ್ ಈ ಒಂದು ಪ್ರೋಸೆಸ್ ಏನಿದೆಯಲ್ಲ ಇದನ್ನ ನಾವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಕರೆಯಲ್ಲ, ಬದಲಾಗಿ SMO ಅಂತ ಕರಿತೀವಿ. SMO ನಥಿಂಗ್ ಬಟ್ ಸೋಷಿಯಲ್ ಮೀಡಿಯಾ ಆಪ್ಟಿಮೈಸೇಷನ್. ಸೊ ನಾನು ಇವಾಗ ಏನ್ ಹೇಳಿದೆ ನಿಮ್ಗೆ, ಒಂದು ಪೋಸ್ಟ್ ಅನ್ನ ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಿಗೆ ಪೋಸ್ಟ್ ಮಾಡೋದನ್ನ ನಾವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಕರೆಯೋದಿಲ್ಲ, ಬದಲಾಗಿ SMO ಅಂತ ಕರೀತೀವಿ, ಸೋಷಿಯಲ್ ಮೀಡಿಯಾ ಆಪ್ಟಿಮೈಸೇಷನ್. ಸೋಷಿಯಲ್ ಮೀಡಿಯಾ ಆಪ್ಟಿಮೈಸೇಷನ್ ಅನ್ನೋದು ಫ್ರೀ ಆಫ್ ಕಾಸ್ಟ್. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ SEO ಹೆಂಗ್ ವರ್ಕ್ ಆಗುತ್ತಲ್ವಾ, ಅದೇ ರೀತಿ SMO ಕೂಡ ವರ್ಕ್ ಆಗುತ್ತೆ. SEO ಅನ್ನೋದು ಕೂಡ ಫ್ರೀ ಆಫ್ ಕಾಸ್ಟ್. ಅದು SEO ಅಂದ್ರೆ ಏನು ಅನ್ನೋದು ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ, ನೀವು ಹೋಗಿ ಆ ವಿಡಿಯೋಸ್ ಗಳನ್ನ ಬೇಕಾದ್ರೂ ನೋಡ್ಬೋದು. ಓಕೆ, ಇವಾಗ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಬಂದ್ರೆ ಈ SMO ಅಂತ ಅಂದ್ರೆ ನಾನು ನಿಮ್ಗೆ ಹೇಳಿದಾಗೆ ಒಂದು ಪೋಸ್ಟ್ ಅಥವಾ ವಿಡಿಯೋ ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಿಗೆ ಅಪ್ಲೋಡ್ ಮಾಡುವಂತದನ್ನ ನಾವು SMO ಅಂತ ಕರಿತೀವಿ. ಇದು ಫ್ರೀ ಆಫ್ ಕಾಸ್ಟ್. ಬಟ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನೋದು ಪೇಯ್ಡ್ ವರ್ಷನ್. SMM ಅನ್ನೋದು ಪೇಯ್ಡ್ ವರ್ಷನ್. SMM ನಥಿಂಗ್ ಬಟ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ. SMO ಅನ್ನೋದು ಸೋಷಿಯಲ್ ಮೀಡಿಯಾ ಆಪ್ಟಿಮೈಸೇಷನ್, ಅದು ಫ್ರೀ ವರ್ಷನ್. ಈ SMOಗೆ ಬಂದ್ರೆ ಅಂದ್ರೆ ಆಪ್ಟಿಮೈಸೇಷನ್ಗೆ ಬಂದ್ರೆ ನೀವು ಅಪ್ಲೋಡ್ ಮಾಡೋ ಪೋಸ್ಟ್ ವಿಡಿಯೋ ಜನರಿಗೆ ತಲುಪಬಹುದು, ತಲುಪದೇನೂ ಇರಬಹುದು, ಎರಡು ಚಾನ್ಸ್ ಇರುತ್ತೆ. ಸೊ ಇವಾಗ ರೀಸೆಂಟ್ ಟೈಮ್ ಅಲ್ಲಿ ಇನ್ಸ್ಟಾಗ್ರಾಮ್ ಯಾವ ರೀತಿ ವರ್ಕ್ ಆಗ್ತಿದೆ ಅಂದ್ರೆ, ನೀವು ಹೊಸದಾಗಿ ಇನ್ಸ್ಟಾಗ್ರಾಮ್ ಅಕೌಂಟ್ ಅನ್ನ ಓಪನ್ ಮಾಡಿ ರೀಲ್ಸ್ ಗಳನ್ನ ಅಪ್ಲೋಡ್ ಮಾಡಿದ್ರೆ ಜನಕ್ಕೆ ಪುಷ್ ಮಾಡ್ತಿಲ್ಲ ಇನ್ಸ್ಟಾಗ್ರಾಮ್. ತುಂಬಾ ಜನ ಎಕ್ಸ್ಪೀರಿಯನ್ಸ್ ಮಾಡಿರ್ತಾ ಇದ್ದಾರೆ ಇದನ್ನ. ಅಂಡ್ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ, ಈ ರೀಲ್ಸ್ ಎಲ್ಲ ಮಾಡ್ತಾರೆ ಅಥವಾ ಈ ಮೀಮ್ಸ್ ಪೇಜಸ್ ಎಲ್ಲ ಮಾಡ್ತಾರೆ ಗೊತ್ತಾ, ನೀವು ನೋಡಿರ್ಬೋದು ಕೆಲವರು ಒಂದು 200 ಪೋಸ್ಟ್ ಹಾಕಿರ್ತಾರೆ, 300 ಪೋಸ್ಟ್ ಹಾಕಿರ್ತಾರೆ, ಬಟ್ ಅವರ ಪೋಸ್ಟ್ ಗಳು ಏನಿರ್ತವೆ ಅವು ಜನರಿಗೆ ತಲುಪ್ತಾನೆ ಇರಲ್ಲ. ಅಗೇನ್ ಇನ್ನೊಂದು ಪಾರ್ಟ್ ಕೂಡ ಇರುತ್ತೆ SMOದಲ್ಲಿ. ಕೆಲವೊಂದು 50 ಪೋಸ್ಟ್ ಗಳನ್ನ ಹಾಕಿರ್ತಾರೆ, ಆಲ್ರೆಡಿ ಅವರಿಗೆ ಒಂದು 50K ಫಾಲೋವರ್ಸ್, 60K ಫಾಲೋವರ್ಸ್ ಇರ್ತಾರೆ, ಬಿಕಾಸ್ ಅವರ ಒಂದು ಪೋಸ್ಟ್ ಗಳು ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗ್ತಾ ಹೋಗುತ್ತೆ, ಇನ್ಸ್ಟಾಗ್ರಾಮ್ ಪುಷ್ ಮಾಡ್ತಿರುತ್ತೆ. ಸೊ ಈ SMOದಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಇನ್ಸ್ಟಾಗ್ರಾಮ್ ನಿಮ್ಮ ವಿಡಿಯೋಸ್ ಗಳನ್ನ ಜನರಿಗೆ ರೆಕಮೆಂಡ್ ಮಾಡ್ಲೂಬಹುದು ಅಥವಾ ಮಾಡದೇನೂ ಇರ್ಬೋದು. ಅಂಡ್ ಅಗೈನ್ ಸೋಷಿಯಲ್ ಮೀಡಿಯಾ ಆಪ್ಟಿಮೈಸೇಷನ್ ಅನ್ನೋದು ಟೈಮ್ ಟೇಕನ್, ವೆಯ್ಟ್ ಮಾಡ್ಬೇಕು. ಬಟ್ ಈ ಬಿಸ್ನೆಸ್ ಓನರ್ಸ್ ಗಳಿಗೆ ವೆಯ್ಟ್ ಮಾಡೋಕ್ ಆಗಲ್ಲ, ಬಿಕಾಸ್ ಅವರಿಗೆ ಸೇಲ್ಸ್ ಆಗ್ಬೇಕು ಅಥವಾ ಅವ್ರ ಕಂಪನಿಗೆ ಪ್ರಾಫಿಟ್ ಬರ್ಬೇಕು ಅಂತ ಅಂದ್ರೆ ಅವ್ರು ಇಮಿಡಿಯೇಟ್ ಆಗಿ ಏನಾದ್ರು ಒಂದು ಆಕ್ಷನ್ಸ್ ಗಳನ್ನ ತಗೊಂತಾನೆ ಇರ್ಬೇಕು, ವೆಯ್ಟ್ ಮಾಡ್ತಾ ಎಲ್ಲ ಕುತ್ಕೊಳಲ್ಲ. ಸೊ ಆಗ ಅವರಿಗೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನೋದು ಒಂದು ಬೆಸ್ಟ್ ಆಪ್ಷನ್. ಎಸ್ಪೆಷಲಿ ಸ್ಮಾಲ್ ಕಂಪನಿ ಓನರ್ಸ್, ಈ ಸ್ಟಾರ್ಟ್ಅಪ್ಸ್ ಗಳಿಗಂತೂ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನೋದು ಒಂಥರ
ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು, ಬ್ಯಾಕ್ ಬೋನ್ ಅಂತ ಕೂಡ ಹೇಳ್ಬೋದು. ಯಾಕೆ ಅಂತಂದ್ರೆ ನಾಟ್ ಓನ್ಲಿ ಸ್ಮಾಲ್ ಕಂಪನೀಸ್ ಆರ್ ಸ್ಟಾರ್ಟ್ಅಪ್ಸ್ಗೆ ಅಂತಲ್ಲ, ನೀವು ಬಿಗ್ ಕಂಪನಿಗಳು ಕೂಡ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಯೂಸ್ ಮಾಡ್ತಿರ್ತಾರೆ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ನ ಮಾಡೇ ಮಾಡ್ತಿರ್ತಾರೆ ಅವ್ರು. ಸೊ ಅಗೇನ್ SMO ಅನ್ನೋದು ಫ್ರೀ ಆಫ್ ಕಾಸ್ಟ್, ಹಾಗೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನೋದು ಪೇಯ್ಡ್ ವರ್ಷನ್. ಬಟ್ ಹಂಗಂತ ಹೇಳಿ ಕಾಸ್ಟ್ಲಿನೂ ಅಲ್ಲ, ಚೀಪ್. ಓಕೆ, ಈ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಏನಪ್ಪಾ ಅಂತ ಅಂದ್ರೆ, ನೀವಿಲ್ಲಿ ಆಡ್ಸ್ ಗಳನ್ನ ರನ್ ಮಾಡ್ತೀರಾ, ದುಡ್ಡನ್ನ ಕೊಟ್ಬಿಟ್ಟು ಇನ್ಸ್ಟಾಗ್ರಾಮ್ಗೆ ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳಿಗೆ ದುಡ್ಡನ್ನ ಕೊಟ್ಟು ನೀವು ನಿಮ್ಮ ಪೋಸ್ಟ್ ಅನ್ನ ಜನರಿಗೆ ತಲುಪಿಸ್ತೀರಾ. ಇದನ್ನೇ ನಾವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಕರಿತೀವಿ. ಅಗೇನ್ ಇದಷ್ಟು ಸಿಂಪಲ್ ಅಲ್ಲ. ಸೊ ಈ ಸೋಷಿಯಲ್ ಮೀಡಿಯಾ ಮಾರ್ಕೆಟರ್ಸ್ಗೆ ಬೆನಿಫಿಟ್ಸ್ ಏನಪ್ಪಾ ಅಂತಂದ್ರೆ, ನೀವು ಒಂದ್ಸತಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ನ ಕಲ್ತಿದ್ದೀರಾ ಅಂತಂದ್ರೆ ಬೆನಿಫಿಟ್ಸ್ ಏನಪ್ಪಾ ಅಂತಂದ್ರೆ, ಒಂದು ಸ್ಮಾಲ್ ಕಂಪನಿಯಿಂದ ಹಿಡಿದು ದೊಡ್ಡ ಕಂಪನಿ ವರ್ಗೂ ಕೂಡ ಸೋಷಿಯಲ್ ಮೀಡಿಯಾ ಮಾರ್ಕೆಟರ್ಸ್ ಈಗ ಬೇಕು. ಸೊ ಅವ್ರನ್ನೆಲ್ಲ ಕಂಪನೀಸ್ಗಳು ಹೈರ್ ಮಾಡ್ಕೋತಿದ್ದಾರೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನೋದು ಒಂದು ಬೆಸ್ಟ್ ಸ್ಕಿಲ್. ಕಲ್ತ್ರೆ ಒಳ್ಳೇದು, ಬಿಕಾಸ್ ಜಾಬ್ ಆಪರ್ಚುನಿಟೀಸ್ ರೀಸೆಂಟ್ ಟೈಮ್ ಅಲ್ಲಿ ತುಂಬಾನೇ ಜಾಸ್ತಿ ಆಗ್ತಿದಾವೆ ಸೋಷಿಯಲ್ ಮೀಡಿಯಾ ಮಾರ್ಕೆಟರ್ಸ್ಗೆ. ಓಕೆ, ನಿಮ್ಗೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಏನಕ್ಕೆ ಬಿಸ್ನೆಸ್ ಓನರ್ಸ್ಗೆ ಅಷ್ಟು ಇಂಪಾರ್ಟೆಂಟ್ ಅಂತ. ಈಗ ನಂದು DMCK ಅನ್ನೋ ಒಂದು ಆನ್ಲೈನ್ ಟ್ರೈನಿಂಗ್ ಸೆಂಟರ್ ಇದೆ. DMCK ನಥಿಂಗ್ ಬಟ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಇನ್ ಕನ್ನಡ, ಇದು ನಂದು. ಸೊ ಈಗ ನಾನೇನ್ ಮಾಡ್ಬೇಕು, ನನ್ನ ಒಂದು ಆನ್ಲೈನ್ ಕೋಚಿಂಗ್ ಸೆಂಟರ್ ಏನಿದೆ ಅಲ್ವಾ, ಅದನ್ನ ನಾನು ಬ್ರ್ಯಾಂಡಿಂಗ್ ಮಾಡ್ಬೇಕು, ಪ್ರಮೋಟ್ ಮಾಡ್ಬೇಕು, ಜನರಿಗೆ ಗೊತ್ತಾಗ್ಬೇಕಲ್ವಾ DMCK ಅನ್ನೋದು ಒಂದು ಆನ್ಲೈನ್ ಕೋಚಿಂಗ್ ಸೆಂಟರ್ ಇದೆ ಅಂತ ಜನಕ್ಕೆ ಗೊತ್ತಾದಾಗ ಜನ ನನ್ಗೆ ನನ್ನ ಕೋಚಿಂಗ್ ಸೆಂಟರ್ಗೆ ಎನ್ರೋಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾನು ಇವಾಗ ಏನ್ ಮಾಡ್ತೀನಿ ಅಪ್ಪ ಅಂತಂದ್ರೆ, ಟಿವಿ ಆಡ್ಸ್ ನ ರನ್ ಮಾಡೋಕೆ ನಾನು ಡಿಸೈಡ್ ಮಾಡ್ತೀನಿ. ಸೊ ನಾನಿವಾಗ ಏನ್ ಮಾಡ್ತೀನಿ ಅಂತಂದ್ರೆ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ ಬಿಗ್ ಬಾಸ್ ಶೋ. ಈ ಬಿಗ್ ಬಾಸ್ ಶೋ ಯಾವ ಚಾನೆಲ್ ಅಲ್ಲಿ ನಡೀತಿರುತ್ತೋ ಆ ಚಾನೆಲ್ ಹತ್ರ ಹೋಗ್ತೀನಿ ನಾನು. ಆ ಚಾನೆಲ್ ಹತ್ರ ಹೋಗ್ಬಿಟ್ಟು ಚಾನೆಲ್ ಓನರ್ ಕೇಳ್ತೀನಿ, ನಂದೊಂದು ಈ ರೀತಿ ಒಂದು ಆನ್ಲೈನ್ ಕೋಚಿಂಗ್ ಸೆಂಟರ್ ಇದೆ, ಅದನ್ನ ನಾನು ಪ್ರಮೋಟ್ ಮಾಡ್ಬೇಕು. ಸೊ ನಾನು ಇವಾಗ ಬಿಗ್ ಬಾಸ್ ಶೋ ಯಾವ ಟೈಮಿಗೆ ಸ್ಟಾರ್ಟ್ ಆಗುತ್ತಲ್ಲ ಆ ಟೈಮಲ್ಲಿ ನೀವು ಮಿಡಲ್ ಅಲ್ಲಿ ನನ್ನ ಆಡ್ಸ್ ಗಳನ್ನ ನೀವು ತೋರಿಸ್ಬೇಕು ಅಂತ. ಸೊ ನಿಮ್ಗೆಲ್ಲ ಗೊತ್ತಲ್ವಾ, ಟಿವಿ ಸೀರಿಯಲ್ಸ್ ಇವನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಸೆಂಟ್ರಲ್ ಆಡ್ಸ್ ಬರ್ತವೆ. ಅದೇ ರೀತಿ ನಾನು ಹೇಳ್ತೀನಿ, ಬಿಗ್ ಬಾಸ್ ಶೋ ಬರ್ತಿದ್ದಾಗ ಸೆಂಟ್ರಲ್ ಏನ್ ಆಡ್ಸ್ ಬರ್ತಾವಲ್ಲ ಆ ಆಡ್ಸ್ ಅಲ್ಲಿ ನಂದು ಒಂದ್ ಇರ್ಬೇಕು, DMCK ಅನ್ನೋ ಆಡ್ ಕೂಡ ಇರ್ಬೇಕು ಅಂತ ನಾನು ಹೇಳ್ತೀನಿ. ಸೊ ಆಗ ಈ ಬಿಗ್ ಬಾಸ್ ಶೋ ಓನರ್ ಏನಿರ್ತಾನಲ್ಲ ಅವ್ನು ನನಗೆ ಒಂದು ಕಂಡೀಷನ್ ಆಗ್ತಾನೆ, ಓಕೆ ನನ್ ಶೋನ 1 crore ನೋಡ್ತಿದ್ದಾರೆ ಅಂದ್ರೆ 1 ಕೋಟಿ ಜನ ಬಿಗ್ ಬಾಸ್ ಶೋನ ನೋಡ್ತಿದ್ದಾರೆ. ಸೊ 1 ಕೋಟಿ ಜನ ನೋಡ್ತಿರೋದ್ರಿಂದ ನಾನ್ ನಿಮಗೆ 5 ಕೋಟಿ ಚಾರ್ಜ್ ಮಾಡ್ತೀನಿ. ಅಂಡ್ ಅವ್ನು ಇನ್ನೊಂದು ಕಂಡೀಷನ್ ಆಗ್ತಾನೆ, 1 hour ಶೋ ನಡೆಯುತ್ತೆ, ಆ 1 hour ಶೋ ಅಲ್ಲಿ ನಾನು ನಿನ್ನ ಒಂದು ಸ್ಪೆಸಿಫಿಕ್ ಆಡ್ ನ ನಾನು 2 times ತೋರಿಸ್ತೀನಿ. ಅಂಡ್ ವೀಕ್ ಅಲ್ಲಿ 12 to 13 times ತೋರಿಸ್ತೀನಿ. ಈ ರೀತಿಯಾದಂತ ಕಂಡೀಷನ್ ಇಡ್ತಾನೆ. ಸೊ ನಾನೇನ್ ಮಾಡ್ತೀನಿ, ಓಕೆ 1 ಕೋಟಿ ಜನ ನೋಡ್ತಿದ್ದಾರೆ, ಆ 1 ಕೋಟಿ ಜನಕ್ಕೆ ನನ್ನ ಒಂದು DMCK ಒಂದು ಆನ್ಲೈನ್ ಕೋಚಿಂಗ್ ಟ್ರೈನಿಂಗ್ ಸೆಂಟರ್ ಇದೆ ಅಂತ ಗೊತ್ತಾದ್ರೆ ಡೆಫಿನೆಟ್ಲಿ ಜನ ಬಂದು ಜಾಯ್ನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ ಅಂತ ನಾನು ಒಪ್ಕೋತೀನಿ. ಆ ಬಿಗ್ ಬಾಸ್ ಶೋ ಓನರ್ಗೆ ನಾನು 5 ಕೋಟಿನೂ ಕೊಟ್ಟು ಆಡ್ಸ್ ನ ಶೋ ಮಾಡಕ್ ಹೇಳ್ತೀನಿ.
1 ಕೋಟಿ ಜನ ನೋಡ್ತಾವ್ರೆ. ಅಫ್ಕೋರ್ಸ್ ನನ್ನ ಒಂದು DMCK ಅನ್ನೋ ಒಂದು ಕೋಚಿಂಗ್ ಸೆಂಟರ್ ಏನಿದೆ ಒಳ್ಳೆ ಬ್ರ್ಯಾಂಡಿಂಗ್ ಆಗುತ್ತೆ, ಒಳ್ಳೆ ಪ್ರಮೋಟ್ ಕೂಡ ಆಗುತ್ತೆ, ಪ್ರಮೋಟ್ ಕೂಡ ಮಾಡ್ಕೊಡ್ತಾರೆ. ಓಕೆ, ಅದ್ರಲ್ಲೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ನನ್ನ ಒಂದು ಕೋರ್ಸಿಗೆ ಜಾಯಿನ್ ಆಗ್ಬೇಕಾಗಿರೋರು ಏಜ್ ಬಂದು 21 to 30 ಇಯರ್ಸ್ ಒಳಗಿರೋರು ಆಗಿರ್ಬೇಕು. ಅಂಡ್ ಅವ್ರದೆಲ್ಲ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು, ಅಥವಾ ಅವ್ರು ಓದ್ತಿರ್ಬೇಕು, ಡಿಗ್ರಿ ಓದ್ತಿರ್ಬೇಕು ಅಥವಾ ಡಿಗ್ರಿ ಕಂಪ್ಲೀಟ್ ಆಗಿರ್ಬೇಕು. ಇದು ನನ್ನ ಒಂದು ಪ್ರಿಯಾರಿಟಿ. ಬಟ್ ಬಿಗ್ ಬಾಸ್ ಶೋ ಬರ್ತಿದ್ದಾಗ ಸೆಂಟ್ರಲ್ಲಿ ನಂದು DMCK ಆಡ್ ಬರುತ್ತೆ. 1 ಕೋಟಿ ಜನ ಬಿಗ್ ಬಾಸ್ ಶೋನ ನೋಡ್ತಿದ್ದಾರೆ. ಈ 1 ಕೋಟಿ ಜನದಲ್ಲಿ 21 ವರ್ಷದಿಂದ 30 ವರ್ಷದವರೆಗೂ ತುಂಬಾ ಜನ ಇರ್ತಾರೆ, ಲಕ್ಷಾಂತರ ಜನ ಇರ್ತಾರೆ. ಅದು ನನಗೆ ಪ್ಲಸ್ ಪಾಯಿಂಟ್. ಡಿಗ್ರಿ ಮುಗಿಸಿರೋರು ಅಥವಾ ಓದ್ತಿರೋರು ಕೂಡ ಲಕ್ಷಾಂತರ ಜನ ಇರ್ತಾರೆ, ಅದು ಕೂಡ ನನಗೆ ಪ್ಲಸ್ ಪಾಯಿಂಟ್. ಬಟ್ ಈ 1 ಕೋಟಿ ಜನರಲ್ಲಿ ಅನ್ಎಜುಕೇಟೆಡ್ಸ್ ಇರ್ತಾರೆ, ಪ್ಲಂಬರ್ಸ್ ಇರ್ತಾರೆ, ಡೈಲಿ ಲೇಬರ್ಸ್ ಇರ್ತಾರೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಗ್ ಬಾಸ್ ಅನ್ನೋ ಶೋನ 5 ವರ್ಷದಿಂದ 15 ವರ್ಷದಲ್ಲಿರೋ ಹುಡುಗ ಮಕ್ಕಳು ಕೂಡ ಬಿಗ್ ಬಾಸ್ ಶೋನ ನೋಡ್ತಾರೆ. 40 ವರ್ಷದಿಂದ 60 ವರ್ಷದವರೆಗೂ 60 ವರ್ಷದ ಜನ ಕೂಡ ಬಿಗ್ ಬಾಸ್ ಶೋನ ನೋಡ್ತಿರ್ತಾರೆ. ಈಗ ನನ್ನ ಆಡ್ ಅಂದ್ರೆ ನಾನು 5 ಕೋಟಿ ಕೊಟ್ಟು ಏನ್ ಆಡ್ಸ್ ನ ರನ್ ಮಾಡಿ ಅಂತ ಹೇಳಿದೀನಿ ಅಲ್ವಾ, ಆಡ್ಸ್ ನ ಶೋ ಮಾಡಿ ಅಂತ, ಆ ಆಡ್ 5 ವರ್ಷದಿಂದ 15 ವರ್ಷದೊಳಗಿರೋ ಹುಡುಗರ್ಗೂ ಹೋಗ್ತಿರುತ್ತೆ, 40 ವರ್ಷದಿಂದ 60 ವರ್ಷದೊಳಗಿರೋ ಜನಕ್ಕೂ ಹೋಗ್ತಿರುತ್ತೆ, ಪ್ಲಂಬರ್ಸ್ಗೆ ಹೋಗ್ತಿರುತ್ತೆ, ಡೈಲಿ ಲೇಬರ್ಸ್ಗೆ ಹೋಗ್ತಿರುತ್ತೆ, ಅನ್ಎಜುಕೇಟರ್ಸ್ ಅಂದ್ರೆ ಓದಿಲ್ದೇವ್ರು ಇರ್ತಾರಲ್ವಾ, ಅವರಿಗೂ ಕೂಡ ನನ್ನ ಆಡ್ ಶೋ ಆಗ್ತಿರುತ್ತೆ. ಇವ್ರು ಯಾರೂ ಬಂದು ನನ್ನ ಒಂದು ಕೋರ್ಸಿಗೆ ಜಾಯಿನ್ ಆಗೋದಿಲ್ಲ. ಸೊ ಇವ್ರು ಯಾರು ಬಂದು ನನ್ನ ಕೋರ್ಸಿಗೆ ಜಾಯಿನ್ ಆಗೋದಿಲ್ಲ ಅನ್ನೋದು ನಿಜ ತಾನೆ. ಸೊ ಡೆಫಿನೆಟ್ಲಿ ನಾನು ಇಲ್ಲಿ 5 ಕೋಟಿ ಏನ್ ಕೊಟ್ಟಿದ್ದೀನಲ್ವಾ, ಅದೆಲ್ಲೋ ಒಂದ್ ಕಡೆ ವೇಸ್ಟ್ ಆಗ್ತಿರುತ್ತೆ ಅಂತಾನೆ ಅರ್ಥ. ಹಾಗೆ ಈ 21 ವರ್ಷದಿಂದ 30 ವರ್ಷದೊಳಗಡೆ ಇರೋರು ತುಂಬಾ ರಿಚ್ ಆಗಿರೋರು ಇರ್ತಾರೆ. ಫಾರ್ ಎಕ್ಸಾಂಪಲ್ ಚಾರ್ಟೆಡ್ ಅಕೌಂಟೆಂಟ್, ಡಾಕ್ಟರ್ಸ್, ಲಾಯರ್ಸ್, ಈ ತರ ಪ್ರೊಫೆಷನಲ್ ಅಲ್ಲಿ ಇರೋರು ಕೂಡ ಇರ್ತಾರೆ. ಅವರೆಲ್ಲ ಬಂದು ನನ್ನ ಕೋರ್ಸಿಗೆ ಜಾಯಿನ್ ಆಗಲ್ಲ. ಅಗೇನ್ ಆ 21 ವರ್ಷದಿಂದ 30 ವರ್ಷದಲ್ಲಿರೋರು ಅಗೇನ್ ಡೈಲಿ ಲೇಬರ್ಸ್ ಗಳಾಗಿರ್ತಾರೆ, ಪ್ಲಂಬರ್ಸ್ ಗಳಿರ್ತಾರೆ, ವಾಟರ್ ಮ್ಯಾನ್ಸ್ ಇರ್ತಾರೆ. ಈ ರೀತಿ ಎಷ್ಟೋ ಡಿಸ್ಅಡ್ವಾಂಟೇಜಸ್ ಇರುತ್ತೆ TV ಆಡ್ಸ್ ಅಲ್ಲಿ. ಅಗೇನ್ ಅಮೌಂಟ್ 5 crore, ಎಷ್ಟು ದೊಡ್ಡ ಹ್ಯೂಜ್ ಅಮೌಂಟ್. ಸೊ ಈ 5 ಕೋಟಿ ಎಲ್ಲೋ ಒಂದ್ ಕಡೆ ನನಗೆ ಲಾಸ್ ತರ್ತಿದೆ ಅಂತಾನೆ ಅರ್ಥ. ಬ್ರ್ಯಾಂಡಿಂಗ್ ತುಂಬಾ ಚೆನ್ನಾಗ್ ಆಗ್ತಿದೆ, ಜನ ಬಂದ್ ಸೇರ್ತಾನೂ ಇದಾರೆ, ಬಟ್ ಅನ್ನೆಸೆಸರಿ ಆಡಿಯನ್ಸ್ಗೆ ಕೂಡ ನನ್ನ ಆಡ್ ಹೋಗ್ತಿದೆ. ಸೊ ಅನ್ನೆಸೆಸರಿ ಆಡಿಯನ್ಸ್ಗೆ ನನ್ನ ಆಡ್ ಹೋಗ್ತಿದೆ ಅಂದ್ರೆ ಅದು ಲಾಸ್ ಅಂತಾನೆ ಅರ್ಥ. ಬಟ್ 5 ಕೋಟಿ ಕೊಟ್ಟಿದ್ದೀನಲ್ವಾ, ನಾನು ಈಗೇನು ಮಾಡಕ್ಕಾಗಲ್ಲ. ಅಂಡ್ ಈ TV ಆಡ್ಸ್ ಗಳನ್ನ ಈ ಪಾಂಪ್ಲೆಟ್ಸ್ ಕೊಟ್ಟು ಆಡ್ಸ್ ಮಾಡ್ತಾರೆ ಗೊತ್ತಾ, ಅಂದ್ರೆ ಮಾರ್ಕೆಟ್ ಅಲ್ಲಿ ನಾವು ನೋಡಿರ್ಬೋದು, ಪಾಂಪ್ಲೆಟ್ಸ್ ಗಳನ್ನ ಹಂಚ್ತಿರ್ತಾರೆ ಈ ರೀತಿ ಆಡ್ಸ್ ಗಳನ್ನ. ಅಂಡ್ ನ್ಯೂಸ್ ಪೇಪರ್ ಅಲ್ಲಿ ಬರೋ ಆಡ್ಸ್ ಗಳನ್ನ, ಇದನ್ನೆಲ್ಲ ನಾವು ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಈ TV ಆಡ್ಸ್ ಅನ್ನೋದು ತುಂಬಾ ಚಾಲ್ತಿಯಲ್ಲಿದೆ, ಇನ್ನು ಎಷ್ಟೇ ವರ್ಷ ಹೋದ್ರೂ ಚಾಲ್ತಿಯಲ್ಲಿ ಇರುತ್ತೆ. ಬಟ್ ಈ ಪಾಂಪ್ಲೆಟ್ಸ್ ಆಡ್ಸ್ ಅನ್ನೋದು ನಿಂತೋಗಿದೆ ಅಂಡ್ ವರ್ಕ್ ಆಗಲ್ಲ ಅದು. ಹಾಗೆ ನ್ಯೂಸ್ ಪೇಪರ್ ಆಡ್ಸ್ ಕೂಡ ಅಷ್ಟಾಗಿ ವರ್ಕ್ ಆಗಲ್ಲ, ಯಾಕೆಂದ್ರೆ ಜನಕ್ಕೆ ಅಷ್ಟು ಪೇಷನ್ಸೇ ಇಲ್ಲ ಈಗ ನ್ಯೂಸ್ ಪೇಪರ್ ಓದೋ ಅಷ್ಟು. ಸೊ ಇವಾಗ TV ಆಡ್ಸ್ ಅನ್ನೋದೊಂದು ಚಾಲ್ತಿ ಇದೆ. ಬಟ್ ಆ TV ಆಡ್ಸ್ ಅಲ್ಲಿ ಇಷ್ಟೆಲ್ಲ ಡಿಸ್ಅಡ್ವಾಂಟೇಜಸ್ ಕೂಡ ಇದೆ.
ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಸ್ಟಾರ್ಟ್ಅಪ್ ಕಂಪನಿ ಮಾಡಿದಾನೆ ಅಂತ ಅಂದ್ರೆ ಅಥವಾ ಒಂದು ಸ್ಮಾಲ್ ಕಂಪನಿ ಓನರ್ಸ್ ಟಿವಿ ಆಡ್ಸ್ ಗಳನ್ನ ಅಫೋರ್ಡ್ ಮಾಡಕ್ ಆಗಲ್ಲ. ಅದು ಇಷ್ಟೆಲ್ಲ ಡಿಸ್ಅಡ್ವಾಂಟೇಜಸ್ ಇಟ್ಕೊಂಡು. ಸೊ ಅದಕ್ಕೋಸ್ಕರನೇ ಈ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನೋದು ಬಂತು. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಈ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನೋ ಒಂದು ಮಾಡ್ಯೂಲ್ ತುಂಬಾನೇ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಬಿಕಾಸ್ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲೇ ಹೈಯೆಸ್ಟ್ ಜಾಬ್ ಯಾವ್ದ್ರ ಮೇಲಾದ್ರೂ ಕಾಲ್ ಆಗ್ತವೆ ಅಂದ್ರೆ ಅದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮೇಲೆ. ಸೊ ಈ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ ಅಗೇನ್ ಇಲ್ಲೂ ಕೂಡ ನಾವ್ ಆಡ್ಸ್ ಗಳನ್ನೇ ರನ್ ಮಾಡೋದು. ಇದಷ್ಟು ಸಿಂಪಲ್ ಅಲ್ಲ ಅಥವಾ ಇದಷ್ಟು ರಾಕೆಟ್ ಸೈನ್ಸ್ ಕೂಡ ಅಲ್ಲ, ಬಟ್ ಕಲಿಬೇಕಷ್ಟೇ. ಈ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲೂ ಕೂಡ ನಾವು ಆಡ್ಸ್ ಗಳನ್ನೇ ರನ್ ಮಾಡೋದು, ಕ್ಯಾಂಪೇನ್ ಗಳನ್ನ ಸೆಟ್ ಮಾಡ್ಬೇಕಾಗುತ್ತೆ. ಬಟ್ ಈ ಟಿವಿ ಆಡ್ಸ್ಗೂ ಸೋಷಿಯಲ್ ಮೀಡಿಯಾ ಆಡ್ಸ್ಗೂ ಏನಪ್ಪಾ ವ್ಯತ್ಯಾಸ ಅಂತಂದ್ರೆ, ಇಲ್ಲಿ ನಾವು ಸ್ಪೆಸಿಫಿಕ್ ಆಗಿ ಆಡಿಯನ್ಸ್ ಗಳನ್ನ ಟಾರ್ಗೆಟ್ ಮಾಡಕ್ಕಾಗಲ್ಲ ಟಿವಿ ಆಡ್ಸ್ ಅಲ್ಲಿ. ಬಟ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ ನೀವು ಸ್ಪೆಸಿಫಿಕ್ ಆಗಿ ಆಡಿಯನ್ಸ್ ಗಳನ್ನ ಟಾರ್ಗೆಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಇಲ್ಲಿ 1 ಕೋಟಿ ಜನ ಬಿಗ್ ಬಾಸ್ ಶೋನ ನೋಡ್ತಿದ್ದಾರೆ. ಅದ್ರಲ್ಲಿ 21 ವರ್ಷದಿಂದ 30 ವರ್ಷದ ಒಳಗಿರೋ ಜನನು ಇದ್ದಾರೆ. 5 ವರ್ಷದಿಂದ 15 ವರ್ಷದ ಜನ ಕೂಡ ಮಕ್ಳು ಕೂಡ ಇರ್ತಾರೆ. 40 ವರ್ಷದಿಂದ 60 ವರ್ಷದ ಮನುಷ್ಯರು ಕೂಡ ಇರ್ತಾರೆ. ಅಗೇನ್ ಅದ್ರಲ್ಲಿ ಡೈಲಿ ಲೇಬರ್ಸ್ ಇರ್ತಾರೆ, ಪ್ಲಂಬರ್ಸ್ ಇರ್ತಾರೆ, ಡಿಗ್ರಿ ಮಾಡಿರೋರು ಇರ್ತಾರೆ, ಮಾಡದಿಲ್ದವ್ರು ಇರ್ತಾರೆ, ಓದಿರೋರು ಇರ್ತಾರೆ, ಓದಿಲ್ದವ್ರು ಇರ್ತಾರೆ. ಸೊ ಇವ್ರೆಲ್ರಿಗೂ ಕಾಮನ್ ಆಗಿ ನಾನು ಆಡ್ ಅಪಿಯರ್ ಆಗ್ತಿದೆ. ಬಟ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ ಹಂಗಿಲ್ಲ. ಯಾಕೆ ಅಂತಂದ್ರೆ ನೀವು ಸ್ಪೆಸಿಫಿಕ್ ಆಗಿ ಆಡಿಯನ್ಸ್ ಗಳನ್ನ ಟಾರ್ಗೆಟ್ ಮಾಡ್ಬೋದು. ಅಂದ್ರೆ ಬೇಸ್ಡ್ ಆನ್ ಏಜ್ ನೀವು ಟಾರ್ಗೆಟ್ ಮಾಡ್ಬೋದು, ಬೇಸ್ಡ್ ಆನ್ ಇಂಟ್ರೆಸ್ಟ್ ನ ನೀವು ಇಂಟ್ರೆಸ್ಟ್ ನಥಿಂಗ್ ಬಿಟ್ ಬಟ್ ಅವ್ರ ಏನ್ರಲ್ಲಿ ಇಂಟ್ರೆಸ್ಟ್ ಇದ್ದಾರೆ ನಾರ್ಮಲ್ ಆಗಿ ಅಂತಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಅವ್ರ ಇಂಟ್ರೆಸ್ಟ್ ಇದಾರೋ ಇಲ್ವೋ ಅನ್ನೋದು ಕೂಡ ನಾವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮೂಲಕ ತಿಳ್ಕೋಬಹುದು. ಸೊ ಆ ಒಂದು ಆಪ್ಷನ್ ಇರುತ್ತೆ. ಅಗೇನ್ ಈ ಬೇಸ್ಡ್ ಆನ್ ಏಜ್ ಅಂತ ಅಂದ್ರೆ 21 ವರ್ಷದಿಂದ 30 ವರ್ಷದವರೆಗೂ ನಾನು ಟಾರ್ಗೆಟ್ ಆಡಿಯನ್ಸ್. ಸೊ ನಾನು ಆರಾಮಾಗಿ ಇಲ್ಲಿ ಟಾರ್ಗೆಟ್ ಮಾಡ್ಬೋದು. ನನ್ನ ಒಂದು ಟಾರ್ಗೆಟ್ ಆಡಿಯನ್ಸ್ ಬಂದ್ಬಿಟ್ಟು 21 ವರ್ಷ ಆಗಿರ್ಬೇಕು ಅವ್ರಿಗೆ, ಅಂಡ್ 30 ವರ್ಷದಿಂದ ಒಳಗಿರ್ಬೇಕು ಅವ್ರು. ಮ್ಯಾಕ್ಸಿಮಮ್ ಅಂದ್ರೆ 30 ಇಯರ್ಸ್ ಅವ್ರಿಗೆ ಆಗಿರ್ಬೇಕು. ಸೊ ಈ ರೀತಿ ನಾವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ ಟಾರ್ಗೆಟ್ ಮಾಡ್ಬೋದು. ಅಂಡ್ ಅಗೇನ್ ಬೇಸ್ಡ್ ಆನ್ ಎಜುಕೇಶನ್ ಕ್ವಾಲಿಫಿಕೇಶನ್ ಕೂಡ ನೀವು ಟಾರ್ಗೆಟ್ ಮಾಡ್ಬೋದು. ಅಂಡ್ ಅಗೇನ್ ನಾನು ಇಲ್ಲಿ ಹೇಳ್ದೆ ಅಲ್ವಾ, ಓದಿರೋರು ಇರ್ತಾರೆ, ಓದಿಲ್ದವ್ರು ಇರ್ತಾರೆ ಅಂತ. ಸೊ ನಾನು ಇಲ್ಲಿ ಆರಾಮಾಗಿ ಟಾರ್ಗೆಟ್ ಮಾಡ್ಬೋದು. ಅವರಿಗೆ ಡಿಗ್ರಿ ಆಗಿರ್ಬೇಕು ಅಥವಾ ಅವರು ಓದ್ತಿರ್ಬೇಕು. ಈ ರೀತಿ ಕೂಡ ನಾವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ ಆಡಿಯನ್ಸ್ ನ ಟಾರ್ಗೆಟ್ ಮಾಡ್ಬೋದು. ಅಂಡ್ ಬೇಸ್ಡ್ ಆನ್ ಪ್ರೊಫೆಷನ್ಸ್ ಅಂದ್ರೆ ಅವ್ರು ಏನ್ ಕೆಲಸ ಮಾಡ್ತಿದ್ದಾರೆ ಅದ್ರ ಬೇಸ್ಡ್ ಮೇಲೆ ಕೂಡ ನಾವು ಟಾರ್ಗೆಟ್ ಮಾಡ್ಬೋದು. ಇಷ್ಟೆಲ್ಲ ಆಪ್ಷನ್ಸ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ ಇದೆ. ಸೊ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಅನ್ಕೋತಿರ್ಬೋದು ಅಲ್ವಾ ಯಾರು ರನ್ ಮಾಡ್ತಾರೆ ಅಂತ. ನಿಮ್ಗೆ ಎಲ್ರಿಗೂ ಗೊತ್ತಿರ್ಬೋದಲ್ವಾ, ಮಿಂತ್ರಾ, ಅಮೆಜಾನ್, ಎಜಿಯೋ, ಸ್ಮಿಟನ್, ಫ್ಲಿಪ್ಕಾರ್ಟ್, ಈ ಎಲ್ಲಾದ್ರಲ್ಲೂ ನಾವು ಶಾಪಿಂಗ್ ಮಾಡಿರ್ತೀವಿ. ಆಲ್ಮೋಸ್ಟ್ ಎಲ್ರಿಗೂ ಈ ಆಪ್ಸ್ ಗಳ ಬಗ್ಗೆ ಗೊತ್ತು, ಈ ಆನ್ಲೈನ್ ಸ್ಟೋರ್ ಬಗ್ಗೆ ಗೊತ್ತು. ಸ್ಟಿಲ್ ನೀವು ಗಮನಿಸಿದೀರಾ, ಇನ್ಸ್ಟಾಗ್ರಾಮ್ ನೀವು ಯೂಸ್ ಮಾಡ್ತಿದ್ರೆ ನೀವು ಗೂಗಲ್ಗೆ ಹೋಗ್ಬಿಟ್ಟು ಅಮೆಜಾನ್ ಅಲ್ಲಿ ಅಥವಾ ಫ್ಲಿಪ್ಕಾರ್ಟ್ ಅಲ್ಲಿ ಮಿಂತ್ರಾದಲ್ಲಿ ಏನಾದ್ರು ಪರ್ಚೇಸ್ ಮಾಡಿದ್ರೆ ಅದ್ರ ರಿಲೇಟೆಡ್ ನಿಮಗೆ ಆಡ್ಸ್ ಗಳು ಬರ್ತಿರ್ತವೆ ಸೋಷಿಯಲ್ ಮೀಡಿಯಾದಲ್ಲಿ. ನೀವು ಗಮನಿಸಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಯಾಕಪ್ಪ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳು ಏನಿರ್ತವೆ ಅವು ನಿಮ್ಗೆ ಗೊತ್ತಿಲ್ಲದೆ ನಿಮ್ಮಿಂದ ಇನ್ಫಾರ್ಮೇಶನ್ ಗಳನ್ನ ತಗೊಂಡಿರ್ತಾರೆ, ನೀವೇ ಕೊಟ್ಟಿರ್ತೀರಾ. ನೀವೇಂದ್ರಲ್ಲಿ ಇಂಟ್ರೆಸ್ಟ್ ಇದ್ದೀರಾ, ಏನ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಇದೆಲ್ಲ ಕೂಡ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ ಯೂಸ್ ಆಗುತ್ತೆ. ಮೇಲ್, ಫಿಮೇಲ್, ಈವನ್ ಜೆಂಡರ್ ಬೇಸ್ಡ್ ಕೂಡ ನಾವು ಆಡಿಯನ್ಸ್ ನ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ ಟಾರ್ಗೆಟ್ ಮಾಡ್ಬೋದು.
ಇಷ್ಟೆಲ್ಲ ಕಸ್ಟಮೈಸೇಷನ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ ಇದೆ. ಅಂಡ್ ನೀವು ನೋಡ್ತಿರ್ಬೋದು ಮಿಂತ್ರಾ, ಅಜಿಯೋ, ಫ್ಲಿಪ್ಕಾರ್ಟ್, ಇವ್ರಿಗೆಲ್ಲಾನು ಕೂಡ ಜನಕ್ಕೆ ಗೊತ್ತು, ಎಲ್ಲಾ ಕಂಪನೀಸ್ಗಳು ಜನಕ್ಕೆ ಗೊತ್ತು. ಸ್ಟಿಲ್ ಅವರೆಲ್ಲಾ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಆಡ್ಸ್ ಗಳನ್ನ ರನ್ ಮಾಡ್ತಿರ್ತಾರೆ. ಈಗ್ಲೂ ಕೂಡ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗಿ ನೋಡಿದ್ರೆ ಇರುತ್ತೆ ಆಡ್ಸ್. ಯಾಕಪ್ಪ ಅಂತಂದ್ರೆ ಬಿಸ್ನೆಸ್ ಮ್ಯಾನ್ ಗಳ ಒಂದು ಥಾಟ್ ಏನಿರುತ್ತೆ ಅಂತಂದ್ರೆ, ನೀವ್ ಎಷ್ಟು ಇನ್ವೆಸ್ಟ್ ಮಾಡ್ತಿರೋ ಅದ್ರ ಡಬಲ್ ಅಷ್ಟು ನೀವು ಪ್ರಾಫಿಟ್ ಅನ್ನ ತೆಗಿಬಹುದು. ಸೊ ಈ ಒಂದು ಮೈಂಡ್ ಸೆಟ್ ಅವ್ರಿಗಿರುತ್ತೆ. ಅಂಡ್ ನೀವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ ಯಾವಾಗ ಆಡ್ಸ್ ರನ್ ಮಾಡ್ತೀರಾ, ಯಾವುದೇ ಕಾರಣಕ್ಕೂ ಆ ಅಮೌಂಟ್ ಲಾಸ್ ಆಗಲ್ಲ. ಹೆಂಗೆ ನೀವು ಟಿವಿ ಆಡ್ಸ್ ರನ್ ಮಾಡಿ ನಿಮ್ಗೆ ಎಷ್ಟು ಡಿಸ್ಅಡ್ವಾಂಟೇಜಸ್ ಇರ್ತಾವೋ, ಈ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ ಡಿಸ್ಅಡ್ವಾಂಟೇಜಸ್ ಇರೋದಿಲ್ಲ. ಬಿಕಾಸ್ ಯಾಕೆ ಅಂತಂದ್ರೆ ನೀವು ಸ್ಪೆಸಿಫಿಕ್ ಆಗಿ ಆಡಿಯನ್ಸ್ ನ ಟಾರ್ಗೆಟ್ ಮಾಡಿರ್ತೀರಾ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಲ್ಲಿ ಡಿಸ್ಅಡ್ವಾಂಟೇಜಸ್ ಇರೋದಿಲ್ಲ. ಅಂಡ್ ಈ ಆಡ್ಸ್ ಗಳು ಯಾವ ರೀತಿ ಇರ್ತವೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ, ಒಂದ್ ಸೆಕೆಂಡ್. ಇಲ್ಲಿ ನೋಡ್ತಿರ್ಬೋದು ಅನ್ಸುತ್ತೆ ನೀವು, ಪ್ರತಿ ಒಂದು 5 ಅಥವಾ 6 ಪೋಸ್ಟ್ ಗಳಿಗೆ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಲಿಂಕ್ಡ್ ಇನ್ ಆಗಿರ್ಬೋದು, ಯಾವ್ದ್ರಲ್ಲೇ ಆಗಿರ್ಬೋದು, ಪ್ರತಿ ಒಂದು 4 ಅಥವಾ 5 ಪೋಸ್ಟ್ ಗಳಿಗೆ ಒಂದು ಆಡ್ ಬರ್ತಿರುತ್ತೆ. ನೋಡಿ ಬೇಕಾದ್ರೆ. ಫಸ್ಟ್ ಆಡ್ ಇದು. ಅಗೇನ್ ಇಲ್ಲಿಂದ ನಾನು ಕೌಂಟ್ ಮಾಡ್ತೀನಿ. 1, 2, 3, 4, 5, 6. 6ನೇ ಪೋಸ್ಟ್ಗೆ ಇನ್ನೊಂದು ಆಡ್ ಇದೆ, ಸ್ಪಾನ್ಸರ್ಡ್. ಇಲ್ಲೊಂದು ಆಡ್ ಇದೆ ಸೈಡ್ ಅಲ್ಲಿ, ನೀವು ನೋಡ್ಬೋದು. ಅಂಡ್ ಇಲ್ಲೊಂದು ಆಡ್ ಇದೆ. ಅಗೇನ್ 1, 2, 3, 4, 5, 6. ಅಗೇನ್ 7th ಪೋಸ್ಟ್ಗೆ ಒಂದು ಸ್ಪಾನ್ಸರ್ಡ್ ಇದೆ, ಆಡ್ ಇದೆ, ಗುವಿ. ಈ ರೀತಿ ಆದಂತ ಆಡ್ಸ್ ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ ಸೋಷಿಯಲ್ ಮೀಡಿಯಾ ಮಾರ್ಕೆಟರ್ಸ್ ಕಂಪನಿಗಳಿಗೆ ಅವಶ್ಯಕತೆ. ಸೊ ಹಾಗಾಗಿ ಚಿಕ್ಕ ಕಂಪನಿಗಳಿಂದ ದೊಡ್ಡ ಕಂಪನಿವರೆಗೂ ಕೂಡ ಸೋಷಿಯಲ್ ಮೀಡಿಯಾ ಮಾರ್ಕೆಟರ್ಸ್ ನ ಹೈರ್ ಮಾಡ್ಕೋತಿದ್ದಾರೆ, ಜಸ್ಟ್ ಈ ರೀತಿಯಾದಂತ ಆಡ್ಸ್ ಗಳನ್ನ ಕ್ರಿಯೇಟ್ ಮಾಡೋದ್ರಿಂದ. ಇದನ್ನೇ ನಾವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಕರಿತೀವಿ. ಅಂಡ್ ಇದನ್ನೇ ನಾವು ಆಡ್ಸ್ ಅಂತಾನು ಕರಿತೀವಿ. ಅಗೇನ್ ಇಲ್ಲಿ ನೋಡ್ಬೋದು ನೀವು, ಇಲ್ಲೊಂದು ಸ್ಪಾನ್ಸರ್ಡ್ ಆಡ್ ಇದೆ. 1, 2, 3, 4, 5, 6. ಬಿಲ್ ಡೇವಿಡ್ ಅಂತೆ, ಹೈರಿಂಗ್ ಪೋಸ್ಟ್ ಗೆ ಕೂಡ ಸ್ಪಾನ್ಸರ್ಡ್ ಮಾಡಿದ್ದಾರೆ. ಸಿ, ಸೊ ಇದನ್ನೇ ನಾವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಕರಿತೀವಿ. ಅಗೇನ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರು ಕೂಡ ಒಂದ್ ಸೆಕೆಂಡ್, ಇಲ್ಲಿ ನೋಡ್ಬೋದು ನೀವು 1, 2, 3, 4, 5th ಪೋಸ್ಟ್ಗೆ ಅಗೇನ್ ಇಲ್ಲೊಂದು ಸ್ಪಾನ್ಸರ್ಡ್ ಆಡ್ ಬಂದಿದೆ. 1, 2, 3, 4, 5. ಅಗೇನ್ ಫೇಸ್ಬುಕ್ ಆಡ್ಸ್ ಅಂಡ್ ಇನ್ಸ್ಟಾಗ್ರಾಮ್ ಆಡ್ಸ್, ಅದ್ರ ಬೇಸ್ ಮೇಲೆ ಒಂದು ಆಡ್ ಬಂದಿದೆ. ಅಗೇನ್ ಇಟ್ಸ್ ಸ್ಪಾನ್ಸರ್ಡ್ ಆಡ್. 1, 2, 3, 4, 5. ಅಗೇನ್ ಇಲ್ಲೊಂದು ಆಡ್ ಬಂದಿದೆ. ಅಗೇನ್ ನೀವು ಲಿಂಕ್ಡ್ ಇನ್ ನೋಡಿದ್ರೆ ಕೂಡ ಅಲ್ಲೂ ಸೇಮ್ ಆಡ್ಸ್ ಇರುತ್ತೆ. ನಿಮಗೆ ತೋರಿಸ್ಬಿಡ್ತೀನಿ. ಅಗೇನ್ ಇಲ್ಲಿ ನೋಡ್ಬೋದು 1, ಸಿ, ಇಲ್ಲಿ ಪ್ರಮೋಟೆಡ್ ಅಂತ ಬರ್ತಿದೆ. ಅಗೇನ್ ಇದು ಲಿಂಕ್ಡ್ ಇನ್ ಆಡ್. 1, 2, ಸಿ, ಇಲ್ಲೊಂದು ಆಡ್ ಇದೆ, ಪ್ರಮೋಟೆಡ್. ಸೊ ಈ ರೀತಿ ಆಡ್ಸ್ ಗಳನ್ನೇ ನಾವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಕರಿತೀವಿ. ಈ ರೀತಿ ಆಡ್ಸ್ ಗಳನ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು,
ಅಂಡ್ ಯಾವ ರೀತಿ ಆಡಿಯನ್ಸ್ ನ ಟಾರ್ಗೆಟ್ ಮಾಡೋದು ಅನ್ನೋ ಒಂದು ಪ್ರೋಸೆಸ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಸೊ ಸೋಷಿಯಲ್ ಮೀಡಿಯಾ ಮಾರ್ಕೆಟರ್ಸ್ ನ ನಾನು ಆಗ್ಲೇ ಹೇಳ್ದಂಗೆ ಚಿಕ್ಕ ಕಂಪನಿಯಿಂದ ದೊಡ್ಡ ಕಂಪನಿವರೆಗೂ ಹೈರ್ ಮಾಡ್ಕೋತಿದ್ದಾರೆ. ಸೊ ಇದು ಒಂದು ಬೆಸ್ಟ್ ಸ್ಕಿಲ್ ಅಂತಾನೆ ಹೇಳ್ಬೋದು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನೋದು. ಸೊ ಇದರಲ್ಲಿ ಫೇಸ್ಬುಕ್ ಆಡ್ಸ್, ಇನ್ಸ್ಟಾಗ್ರಾಮ್ ಆಡ್ಸ್, ಲಿಂಕ್ಡ್ಇನ್ ಆಡ್ಸ್, ಟ್ವಿಟರ್ ಆಡ್ಸ್, ಈ ಎಲ್ಲಾ ಒಂದು ಸಬ್ ಮಾಡ್ಯೂಲ್ಸ್ ಗಳೆಲ್ಲ ಬರ್ತವೆ. ಅಂಡ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನೋದು ಪ್ರಾಬಬಲಿ ಒಂದು 10 to 12 days ಕ್ಲಾಸಸ್ ಅದೇ ಹಿಡಿಯುತ್ತೆ, ಬಿಕಾಸ್ ಹ್ಯೂಜ್ ಟಾಪಿಕ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅನ್ನೋದು. ಸೊ ನೀವು A to Z ಇಂದ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ನ ನೀವು ಕಲಿಬಹುದು. ಸೊ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಕೂಡ ಮಾಡ್ಬೋದು. ನೀವು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ನೀವು ನಮ್ಮ ಕೋರ್ಸ್ಗೆ ಎನ್ರೋಲ್ ಆಗ್ಬೋದು. ಕೋರ್ಸ್ ಬಂದು ಕಂಪ್ಲೀಟ್ ಆಗಿ ಆನ್ಲೈನ್ ಇರುತ್ತೆ, ಆಫ್ಲೈನ್ ಕೋರ್ಸ್ ಅಲ್ಲ. ಅಂಡ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಗೂಗಲ್ ಆಡ್ಸ್, ವೆಬ್ಸೈಟ್ ಡಿಸೈನಿಂಗ್, ಈ ರೀತಿಯಾದಂತ ಇಂಡಿವಿಜುವಲ್ ಕ್ಲಾಸ್ ನ ತಗೊಳ್ಳೋದಿಲ್ಲ ನಾವು. ಕಂಪ್ಲೀಟ್ ಆಗಿ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಅಂದ್ರೆ ಅದರಲ್ಲಿ ವೆಬ್ಸೈಟ್ ಡಿಸೈನಿಂಗ್, SEO, ಗೂಗಲ್ ಆಡ್ಸ್, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಈ 4 ಟಾಪಿಕ್ ಗಳು A to Z ಇಂದ ಎಲ್ಲಾನು ಕವರ್ ಆಗುತ್ತೆ. ಅಂಡ್ ಪ್ರತಿದಿನ ಲೈವ್ ಕ್ಲಾಸ್ ಇರುತ್ತೆ, ಲೈವ್ ಕ್ಲಾಸ್ ನೀವು ಅಟೆಂಡ್ ಮಾಡ್ಬೇಕಾಗುತ್ತೆ. ಅಂಡ್ ನಾವು ನಿಮಗೆ ಅಸೈನ್ಮೆಂಟ್ಸ್ ಗಳನ್ನ ಕೊಡ್ತೀವಿ, ಅದನ್ನ ನೀವು ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಅಂಡ್ ನಿಮಗೆ ಕೋರ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಶನ್ ಸಿಗುತ್ತೆ. ಅಂಡ್ ಗೂಗಲ್ ಆಡ್ಸ್ ಕಡೆಯಿಂದ ಗೂಗಲ್ ಆಡ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ಸ್ ಸಿಗುತ್ತೆ. ಅಂಡ್ ಜಾಬ್ ಅಸಿಸ್ಟೆನ್ಸ್ ಇರುತ್ತೆ. ಸೊ ಇಫ್ ಯು ಆರ್ ಇಂಟ್ರೆಸ್ಟೆಡ್, ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡ್ಬೋದು, ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಅನ್ನ ಹಾಕಿರ್ತೀವಿ, ನೀವು ಅಲ್ಲೋಗಿ ಕೂಡ ಎನ್ರೋಲ್ ಆಗ್ಬೋದು. ಸೊ ದಿಸ್ ಇಸ್ ಆಲ್ ಅಬೌಟ್ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ನಥಿಂಗ್ ಬಟ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಬಿಸ್ನೆಸ್ ಅನ್ನ ಪ್ರಮೋಟ್ ಮಾಡೋದು, ಬ್ರ್ಯಾಂಡಿಂಗ್ ಮಾಡೋದಾಗಿರ್ಬೋದು ಅಥವಾ ಸೇಲ್ಸ್ ಮಾಡೋದು ಆಗಿರ್ಬೋದು, ಇದನ್ನ ನಾವು ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಂತ ಕರಿತೀವಿ. ಅಂಡ್ ಸೋಷಿಯಲ್ ಮೀಡಿಯಾ ಮಾರ್ಕೆಟರ್ಸ್ಗೆ ತುಂಬಾ ಡಿಮ್ಯಾಂಡ್ ಇರೋದ್ರಿಂದ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಒಂದು ಸ್ಕಿಲ್ ಅನ್ನ ನೀವು ಕಲ್ತ್ರೆ ತುಂಬಾ ಒಳ್ಳೇದು. ಅಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋ ಫುಲ್ ಕೋರ್ಸ್ ನ ಕಲ್ತ್ರೆ ಅದಿನ್ನೂ ಒಳ್ಳೇದು, ಬಿಕಾಸ್ ಡಿಜಿಟಲ್ ಮಾರ್ಕೆಟರ್ಸ್ಗೆ ಈಗ ತುಂಬಾನೇ ಹೈಕ್ ಇದೆ. ಡಿಜಿಟಲ್ ಮಾರ್ಕೆಟರ್ಸ್ ನ ಜಾಬ್ ಆಪರ್ಚುನಿಟೀಸ್ ತುಂಬಾ ಜಾಸ್ತಿ ಇದಾವೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ. ಸೊ ಹಾಗಾಗಿ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ್ರೆ ಒಳ್ಳೇದು. ಅಂಡ್ ಇದಕ್ಕೆ ಬೇಕಾಗಿರೋದು ನೀವು ಡಿಗ್ರಿ ಓದ್ತಿರ್ಬೇಕು ಅಥವಾ ಡಿಗ್ರಿ ಮುಗಿಸಿರ್ಬೇಕು. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇರಬೇಕು, ಬಿಕಾಸ್ ನಾವು ನಿಮ್ಗೆ ವರ್ಕ್ ಕೊಡ್ತೀವಲ್ಲ, ಸೊ ನೀವು ಲ್ಯಾಪ್ಟಾಪ್ ಅಲ್ಲೇ ಮಾಡ್ಬೇಕಾಗಿರುತ್ತೆ. ಹಾಗಾಗಿ ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇರ್ಬೇಕು. ಅಂಡ್ ಕೋರ್ಸ್ ಫೀಸ್ ಬಂದು 5,000. ಇನ್ಫ್ಯಾಕ್ಟ್ ಮುಂಚೆ 8,500 ಇತ್ತು, ಆಮೇಲೆ 6,500 ಆಯ್ತು. ಸ್ಟೂಡೆಂಟ್ಸ್ಗೆ ಅಫೋರ್ಡ್ ಮಾಡೋಕ್ ಆಗ್ತಿಲ್ಲ ಅನ್ನೋ ಒಂದೇ ಒಂದು ರೀಸನ್ಗೆ 5,000 ಕೋರ್ಸ್ ಫೀಸ್ ಇದೆ. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಹ್ಯಾಪಿಯಾಗಿ ಎನ್ರೋಲ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್.